ಕಲಬುರಗಿ ನಗರದ ಪ್ರಸಿದ್ಧ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 10 ದಿನಗಳಲ್ಲಿ ನಡುಮೂಳೆಗೆ ಸಂಬಂಧಿಸಿದ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿದ್ದ 3 ಜನ ರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ ಎಂದು ಮಣ್ಣೂರು ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಫಾರೂಕ್ ಮಣ್ಣೂರ್ ಹಾಗೂ ಡಾಕ್ಟರ್ ವಿವೇಕ್ ವೀರೇಶ್ ತಿಳಿಸಿದರು. ಇಂದು ಮಣ್ಣೂರು ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿವಿಧ ಅಪಘಾತಗಳಲ್ಲಿ ತೀವ್ರತರವಾದ ನಡಮೂಳೆಗಳಿಗೆ ಪೆಟ್ಟಾಗಿ ಗಂಭೀರ ಗಾಯವಾಗಿದ್ದ 3 ಜನರಿಗೆ ಆಸ್ಪತ್ರೆಯ ನುರಿತ ಮೂಳೆ ಶಸ್ತ್ರಚಿಕಿತ್ಸಾ ತಂಡ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿರುವುದರಿಂದ ರೋಗಿಗಳು ಗುಣಮುಖರಾಗಿದ್ದಾರೆ ಎಂದು ತಿಳಿಸಿದರು. ಬಹುತೇಕರಲ್ಲಿ ನಡಮೂಳೆ ಮುರಿದು ಬಳಲುತ್ತಿದ್ದರು. ಆ ಒಂದು ಸುವರ್ಣ ಗಳಿಗೆಯಲ್ಲಿ ತ್ವರಿತಗತಿಯಲ್ಲಿ ಶಸ್ತ್ರಚಿಕಿತ್ಸೆ ಕೈಗೊಂಡು ಅವರನ್ನು ಬದುಕಿಸಲಾಗಿದೆ. ಆಸ್ಪತ್ರೆಯಲ್ಲಿ ನಡುಮೂಳೆ ಮುರಿದು ದಾಖಲಾದ 3 ರೋಗಿಗಳಿಗೆ ಜೀವನ್ಮರಣ ಹೋರಾಡುತ್ತಿರುವಾಗಲೇ ಬದುಕಿಸಲಾಗಿದೆ. ಇಲ್ಲಿ ಉನ್ನತ ಮಟ್ಟದ ವಿಶ್ವ ದರ್ಜೆಯ ಸೌಲಭ್ಯ, ಅತ್ಯಾಧುನಿಕ ತಂತ್ರಜ್ಞಾನದ ಸೌಲಭ್ಯ, ಅಡ್ವಾನ್ಸ್ ತಂತ್ರಜ್ಞಾನದಿಂದ ರೋಗಿಗಳ ಪಾಲಿಗೆ ಈ ಆಸ್ಪತ್ರೆ ಆಶಾಕಿರಣವಾಗಿದೆ ಎಂದು ಹೇಳಿದರು. ರೋಗಿಗಳಾದ ಅಲ್ಲಗುಡ್ಡ ಗ್ರಾಮದ 24 ವರ್ಷದ ರಂಜಿತ್ ಡಿಸೆಂಬರ್ 1ರಂದು ಕೆಲಸ ಮಾಡುವಾಗ ಆಯ ತಪ್ಪಿ ಕೆಳಗೆ ಬಿದ್ದು ನಡುಮೂಳೆಗೆ ಗಂಭೀರ ಪೆಟ್ಟಾಗಿತ್ತು. ತಕ್ಷಣ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ತಕ್ಷಣ ರೋಗಿ ಗುಣಮುಖರಾಗಿದ್ದಾರೆ. ಅದೇ ರೀತಿ ಚಿಂಚೋಳಿ ತಾಲೂಕಿನ ಕೆರೋಳಿ ಗ್ರಾಮದ 55 ವರ್ಷದ ವಿದ್ಯಾನಂದ ವಯಸ್ಸಾಗಿದ್ದು ಡಿಸೆಂಬರ್ 1ರಂದು ದ್ವಿಚಕ್ರ ವಾಹನದ ಮೇಲೆ ಪ್ರಯಾಣಿಸುತ್ತಿರುವಾಗ ರಸ್ತೆ ಅಪಘಾತವಾಗಿ ನಡುಮೂಳೆ ಮುರಿದು ಹೋಗಿದ್ದು ಶಸ್ತ್ರಚಿಕಿತ್ಸೆ ನಡೆಸಿ ರೋಗಿಗಳಿಗೆ ಗುಣಮುಖರನ್ನಾಗಿ ಮಾಡಲಾಗಿದೆ. ಇನ್ನೊಂದು ಪ್ರಕರಣ ಎಂದರೆ 45 ವರ್ಷದ ಉಮಾದೇವಿ ಡಿಸೆಂಬರ್ 5ರಂದು ಹುಮ್ನಾಬಾದ್ ಹತ್ತಿರ ರಸ್ತೆ ಅಪಘಾತದಲ್ಲಿ ನಡುಮೂಳೆ ಮುರಿದಿದ್ದು ಶಸ್ತ್ರಚಿಕಿತ್ಸೆ ನಡೆಸಿರುವ ಹಿನ್ನೆಲೆಯಲ್ಲಿ ಗುಣಮುಖರಾಗಿದ್ದಾರೆ. ಪರಿಣಿತ ವೈದ್ಯರ ತಂಡದಿಂದ ಯಶಸ್ವಿ ಕಾರ್ಯದಿಂದ ರೋಗಿಗಳ ಜೀವ ಉಳಿಸಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಆಸ್ಪತ್ರೆಯಲ್ಲಿ ಒಂದು ವಾರದಲ್ಲಿ 3 ಪೆಲ್ವಿಕ್ ಫ್ರ್ಯಾಕ್ಚರ್ ಕೇಸಸ್ ಒಂದು ಕಾಂಪ್ಲೆಕ್ಸ್ ಫ್ರ್ಯಾಕ್ಚರ್ ಅಂತಾರೆ ಅದಕ್ಕೆ. ಇಟ್ ಈಸ್ ಪೆಲ್ವಿಸ್ ಬೋನ್ ಏನಿರುತ್ತೆ ಅದೊಂದು ಸ್ಟ್ರಾಂಗೆಸ್ಟ್ ಬೋನ್ ಮತ್ತು ಒಂದು ಹೆಂಗೆ ಮೆದುಳು ಒಂದು ಸೆನ್ಸಿಟಿವ್ ಪಾರ್ಟ್ ಆಫ್ ದಿ ಬಾಡಿ ಇದೆ. ಅದೇ ಥರ ಪೆಲ್ವಿಸ್ ಇಸ್ ಆಲ್ಸೋ ವೆರಿ ಸೆನ್ಸಿಟಿವ್ ಪಾರ್ಟ್ ಆಫ್ ದಿ ಬಾಡಿ. ಆ ಪೆಲ್ವಿಸ್ ಬೋನ್ ಮೇಲೆ ಎಲ್ಲ ನಮ್ಮ ಇಂಟರ್ನಲ್ ಅಬ್ಡೋಮಿನಲ್ ಆರ್ಗನ್ಸ್ ಎಲ್ಲ ಇರುತ್ತೆ. ಸೊ ವೆನೆವರ್ ಪೆಲ್ವಿಸ್ ಬೋನ್ ಫ್ರ್ಯಾಕ್ಚರ್ ಆಗುತ್ತೆ, ಸೊ ಆ ಟೈಮ್ ಆರ್ಗನ್ಸ್ ಅದ್ರ ಜೊತೆಗೆ ಆರ್ಗನ್ಸ್ ಡ್ಯಾಮೇಜ್ ಆಗ್ಬೋದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಒಂದು ಮೇಜರ್ ಕೇಸ್ ಅಂತ ನಾವು ಹೇಳ್ಬೋದು. ಸೊ ಒಂದು ಪೆಲ್ವಿಸ್ ಬೋನ್ ಫ್ರ್ಯಾಕ್ಚರ್ ಆದಾಗ ಯಾವ ರೀತಿ ಪೇಷಂಟಿಗೆ ಫಸ್ಟ್ ಸ್ಟೆಬಿಲೈಸ್ ಮಾಡಬೇಕು, ಯಾವ ರೀತಿ ಪೇಷಂಟಿಗೆ ಡಯಾಗ್ನೋಸಿಸ್ ಮಾಡಬೇಕು, ಯಾವ ರೀತಿ ಪೇಷಂಟ್ ಸರ್ಜರಿಗೆ ಹೋಗುತ್ತೆ, ಅದೆಲ್ಲ ಪೇಷಂಟ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಮತ್ತು ಒಂದು ಪೆಲ್ವಿಸ್ ಫ್ರ್ಯಾಕ್ಚರ್ ಕೇಸ್ ಒಂದು ಕಲಬುರಗಿಯಲ್ಲಿ ಒಂದು ಹಾಸ್ಪಿಟಲ್ ಆಗ್ತಾಯಿದೆ ಅಂದರೆ ಒಂದು ಭಾಳ ನಮಗೆ ಗರ್ವ ಮಾತು ಅಂತ ಹೇಳ್ಬೋದು. ಒಂದು ದೊಡ್ಡ ಸಾಧನೆ ಕಲ್ಯಾಣ ಕರ್ನಾಟಕ ರೀಜನ್ಗೆ ಅಂತ ಹೇಳ್ಬೋದು. ಹೆಂಗೆ ನ್ಯೂರೋ ಸರ್ಜರಿ, ಹೆಂಗೆ ಸ್ಪೈನ್ ಸರ್ಜರಿ ಆಗುತ್ತೆ, ಅದೇ ರೀತಿ ಪೆಲ್ವಿಸ್ ಫ್ರ್ಯಾಕ್ಚರ್ ಕೇಸಸ್ ಆರ್ ಬಿಗ್ ಕೇಸಸ್. ಇದೊಂದು ದೊಡ್ಡ ಆಪ್ರೇಷನ್ ಅಂತ ನಾವು ಹೇಳ್ಬೋದು. ಮತ್ತು ಇದರಲ್ಲಿ 2 ಟೈಪ್ ಇರುತ್ತೆ ಫ್ರ್ಯಾಕ್ಚರ್ಸ್. ಒಂದು ಸ್ಟೇಬಲ್ ಅಂತಾರೆ, ಒಂದು ಅನ್ಸ್ಟೇಬಲ್ ಫ್ರ್ಯಾಕ್ಚರ್ಸ್ ಅಂತಾರೆ. ಸ್ಟೇಬಲ್ ಫ್ರ್ಯಾಕ್ಚರ್ನಲ್ಲಿ ಪೇಷಂಟ್ ಡೆತ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ ಅನ್ಸ್ಟೇಬಲ್ ಫ್ರ್ಯಾಕ್ಚರ್ ಕೇಸಸ್ನಲ್ಲಿ ಅರೌಂಡ್ 15 to 20% ಡೆತ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಈಗ ನಮ್ಮ 3 ಪೇಷಂಟ್ ನಾವೇನು ಆಪ್ರೇಟ್ ಮಾಡಿದ್ದೀವಿ ನಮ್ಮ ಟ್ರಾಮಾ ಸರ್ಜನ್ಸಿಂದ, ಈ 3 ಪೇಷಂಟ್ ಅನ್ಸ್ಟೇಬಲ್ ಫ್ರ್ಯಾಕ್ಚರ್ಸ್ ಇದ್ದು ಬಂದಾಗ ಪೇಷಂಟ್ ಕಂಡೀಷನ್ಸ್ ಬಹಳ ಕಠಿಣ ಇತ್ತು. ಪೇಷಂಟ್ಸ್ ವೈಟಲ್ಸ್ ಎಲ್ಲ ಬಹಳ ಕಮ್ಮಿ ಇತ್ತು. ವೈಟಲ್ಸ್ ಅಂದರೆ ಬಿ ಪಿ ಆಗಲಿ, ಪಲ್ಸ್ ಆಗಲಿ, ಸ್ಯಾಚುರೇಷನ್ ಆಗಲಿ. ಸೊ ಇಮಿಡಿಯೇಟ್ಲಿ ಪೇಷಂಟಿಗೆ ರಿಸಸಿಟೇಟ್ ಮಾಡೋದಾಯಿತು. ಮತ್ತು ಇಮಿಡಿಯೇಟ್ಲಿ ಡಯಾಗ್ನೋಸಿಸ್ ಮಾಡಬೇಕು. ಫಸ್ಟ್ ಡಯಾಗ್ನೋಸಿಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಪೆಲ್ವಿಸ್ ಫ್ರ್ಯಾಕ್ಚರ್ ಯೂಶ್ವಲಿ ಅನ್ಡಯಾಗ್ನೋಸ್ಡ್ ಆಗುತ್ತೆ ಭಾಳಷ್ಟು ಪೇಷಂಟ್ನಲ್ಲಿ, ಯಾಕಂದರೆ ಇದು ಭಾಳ ರೇರ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ಬೋದು. ಸೊ ಇಂಥ ಪೇಷಂಟ್ಸ್ ಬಂದಾಗ ಇಮಿಡಿಯೇಟ್ಲಿ ಡಯಾಗ್ನೋಸಿಸ್ ಚೆನ್ನಾಗಿ ಮಾಡಬೇಕು. ಮತ್ತು ಡಯಾಗ್ನೋಸಿಸ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡಬೇಕು. ಮತ್ತು ಮೇಜರ್ ಫ್ರ್ಯಾಕ್ಚರ್ಸ್ ಇದ್ದಾಗ ಇಮಿಡಿಯೇಟ್ಲಿ ಸರ್ಜರಿ ತೊಗೋಬೇಕು, ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಸರ್ಜರಿ ಮಾಡುವಾಗ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅಂಥ ಕಾಂಪ್ಲಿಕೇಶನ್ಸ್ಗೆ ಓವರ್ಕಮ್ ಆಗಿ ಚೆನ್ನಾಗಿ ಪೇಷಂಟ್ ಆಗಿದ್ದಾವೆ ಇವತ್ತು. ಸೊ ಇದು ಒಂದು ನಮಗೆ ನಮ್ಮ ಆಸ್ಪತ್ರೆಗೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಖುಷಿಯ ಮಾತಂತ ನಾನೇ ಹೇಳ್ಬೋದು. ಸೊ ಈ ಪೇಷಂಟ್ ಬಗ್ಗೆ ಡೀಟೇಲ್ಸ್ ನಮ್ಮ ಅನೆಸ್ಥೆಟಿಸ್ಟ್ ಡಾಕ್ಟರ್ ಅನಿಲ್ ಕೊನೂರ್ ಸರ್ ಪೇಷಂಟಿಗೆ ಅನೆಸ್ಥಿಷಿಯಾ, ಇಂಥ ಪೇಷಂಟಿಗೆ ಅನೆಸ್ಥಿಷಿಯಾ ಕೊಡೋದು ಎಷ್ಟು ಚಾಲೆಂಜಿಂಗ್ ಇರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಮತ್ತು ನಮ್ಮ ಪೇಷಂಟಿಗೆ ಆಪ್ರೇಟ್ ಮಾಡಿದ್ದಾರೆ ಡಾಕ್ಟರ್ ವಿವೇಕ್ ವೀರೇಶ್ ಆರ್ಥೋಪೆಡಿಕ್ ಸರ್ಜನ್ ಅವರು ಪೇಷಂಟ್ ಕಂಪ್ಲೀಟ್ ಡೀಟೇಲ್ಸ್ ಈ ಫ್ರ್ಯಾಕ್ಚರ್ ಕೇಸ್ಗೆ ಏನು ಥರ ಮಾಡ್ತಾರೆ, ಹೆಂಗೆ ಆಪ್ರೇಷನ್ ಮಾಡ್ತಾರೆ ಎಲ್ಲ ಡೀಟೇಲ್ ಅವರು ಹೇಳ್ತಾರೆ. ಥ್ಯಾಂಕ್ ಯು.
ಇಲ್ಲಿ ಮನ್ನೂರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆರ್ಥೋಪೆಡಿಕ್ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶದಲ್ಲಿ ಅದನ್ನು 3 ಭಾಗವಾಗಿ ಡಿವೈಡ್ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಇದು ಪ್ರೆಸ್ ಮೀಟ್ ನಾವು ಏನಕ್ಕೆ ಕರೆದ್ವಿ ಅಂತ, ಒಂದು ಜನರಲ್ಲಿ ಮತ್ತು ಎಲ್ಲ ಪಬ್ಲಿಕಲ್ಲಿ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಏನಕ್ಕೆ ಅಂತಂದರೆ ಪೆಲ್ವಿಕ್ ಬೋನ್ ನಾವೇನು ಮಾತಾಡ್ತಾ ಇದೀವಲ್ಲ, ಇದು ಸಾಧಾರಣವಾದಂಥ ಬೋನ್ ಅಲ್ಲ. ಕೈಯಲ್ಲಿರ್ಬೋದು, ಕಾಲಲ್ಲಿರ್ಬೋದು, ಮೂಳೆ ಇರ್ಬೋದು. ಅದು ನೀವು ನಿಧಾನಕ್ಕೆ ಬೈಕಲ್ಲಿ ಹೋಗ್ಬೇಕಾದ್ರೆ ಬಿದ್ರೂ ಮುರಿಬೋದು, ಮನೆಯಲ್ಲಿ ಸ್ಲಿಪ್ ಆಗಿಬಿದ್ರೂ ಮುರಿಯುತ್ತೆ. ಬಟ್ ಈ ಮೂಳೆ ಮುರಿಬೇಕು ಅಂದರೆ ಹೈ ವೆಲಾಸಿಟಿ ಇಂಜುರಿ ಅಂತ ಹೇಳ್ತೀವಿ ನಾವು. ಹೈ ವೆಲಾಸಿಟಿ ಇಂಜುರಿ ಅಂತಂದರೆ ತುಂಬ ಸ್ಪೀಡಾಗಿ ಹೋಗ್ಬೇಕಾದ್ರೆ ಬೈಕಲ್ಲಿ ಆಗಿರ್ಬೋದು ಅಥವಾ ಕಾರಲ್ಲಿ ಆಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಟ್ರಕ್ಕಲ್ಲಿ ಆಗಿರ್ಬೋದು, ಮೇನ್ ಹೈವೇಸಲ್ಲಿ ಆಕ್ಸಿಡೆಂಟ್ ಆದಾಗ ಮುರಿಯುವಂಥ ಮೂಳೆ ಇದೆ. ಯಾಕೆಂದರೆ ಇದು ನಮಗೆ ಯಾವಾಗಲೂ ನಮ್ಮ ನಮ್ಗೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ನಮ್ಮ ಕೈ ಕಾಲು ಮುಂದೆ ಬರುತ್ತೆ. ಬಟ್ ಇದು ನಮ್ಮದು ಒಳಗಡೆ ಇರುವಂಥ ಭಾಗ, ಆ ಭಾಗದ ಮೂಳೆ ಮುರಿಬೇಕಂತಂದರೆ ತುಂಬ ಸಿವಿಯರ್ ಇರಬೇಕು ಇಂಜುರಿ. ಸೊ ಈ ಥರದ ಇಂಜುರಿ ಎಲ್ಲ ಮುಂಚೆ ಏನಿತ್ತು ಅಂದರೆ ಮೇನ್ ಹೈವೇಸಲ್ಲಿ ಆಗುವಂಥ ಆಕ್ಸಿಡೆಂಟಲ್ಲಿ ಆಗ್ತಾ ಇತ್ತು. ಮತ್ತು ಮುಂಚೆ ಇಷ್ಟು ಕಾಮನ್ ಇರ್ತಿಲ್ಲ ಇದು ಇಂಜುರಿ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ಕಡೆನೂ ಹೈ ವೆಲಾಸಿಟಿ ಟ್ರಾಮಾ ಕಾಮನ್ ಆಗ್ತದೆ. ಯಾಕಂದರೆ ಜನ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ, ವೆಹಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಭಾಗದಲ್ಲೂ ಈ ಇಂಜುರಿ ತುಂಬ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಆದರೆ ಮುಂಚೆ ಏನಿರ್ತಂದ್ರೆ ಡಯಾಗ್ನೋಸು ಆಗ್ತಾ ಇದ್ದಿಲ್ಲ ಸರ್ ಹೇಳ್ದಂಗೆ. ಏನಕ್ಕೆ ಅಂತಂದರೆ ಭಾಳ ಜನ ಪೇಷಂಟ್ಸ್ ಬರ್ತಾ ಇದ್ರು ಎಮರ್ಜೆನ್ಸಿಗೆ, ಎಲ್ಲ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಏನಂತ ಗೊತ್ತಾಗೋಕ್ಕಿಂತ ಮುಂಚೆನೇ ಭಾಳ ಜನ ತೀರ್ಕೊಳ್ತಾ ಇದ್ರು. ಏನಕ್ಕೆ ಅಂದರೆ ಗೊತ್ತೂ ಆಗಿರ್ತಿದ್ದಿಲ್ಲ ಹಾಸ್ಪಿಟಲ್ನಲ್ಲಿ ಏನಕ್ಕೆ ತೀರ್ಕೊಂಡ್ರು ಅಂತಂದ್ರೆ. ಬಟ್ ಇವಾಗ ಏನಾಗಿದೆ, ನಮ್ಮದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ, ನಾವು ಡಾಕ್ಟರ್ಸ್ ಸ್ಕಿಲ್ಫುಲ್ ಆಗಿರೋದ್ರಿಂದ, ಎಲ್ಲಾದರೂ ನಾವು ದೇಹದಲ್ಲಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಪೇಷಂಟ್ ಇಂಪ್ರೂವ್ ಆಗ್ತಾ ಇಲ್ಲ ಅಂದರೆ ಫಸ್ಟ್ ನಮ್ಮದು ಗಮನ ಹೋಗೋದು ಪೆಲ್ವಿಕ್ ಬೋನಿಗೆ. ಸೊ ಅದನ್ನು ನಾವು ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಅಲ್ಲೇನಾದರೂ ಇಂಜುರಿ ಇದೆಯಾ, ಅಲ್ಲೇನಾದರೂ ಬ್ಲೀಡ್ ಆಗ್ತಿದೆಯಾ ಅಂತ ಚೆಕ್ ಮಾಡಿ ಅದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಒಂದು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ನೀವು ಆದಷ್ಟು ವೆಹಿಕಲ್ ಯೂಸ್ ಮಾಡಬೇಕಾದ್ರೆ, ಆದಷ್ಟು ನೀವು ರೋಡಲ್ಲಿ ಅಡ್ಡಾಡಬೇಕಾದ್ರೆ ಸೇಫಾಗಿ ಡ್ರೈವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಫಸ್ಟ್ ನಮ್ಮದು ಉದ್ದೇಶದಿಂದ ಕರೆದಿದ್ದು. ಎರಡನೇ ಉದ್ದೇಶ ಏನು, ಇದು ಸ್ಪೆಷಲ್ ಏನಕ್ಕೆ, ಈ ಸರ್ಜರಿ ಮಾಡೋದು ಸ್ಪೆಷಲ್ ಏನಕ್ಕೆ ಅಂದರೆ, ನೀವು ನೋಡಿ ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ 3 ಕಡೆ ಮೂಳೆ ಈ ಥರ ಸರ್ಕಲ್ ಥರ ಇರುತ್ತೆ. ಒಂದು ತಲೆಯಲ್ಲಿ ಮೆದುಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಎರಡನೇದು ಇಲ್ಲಿ ಲಂಗ್ಸ್ ಪಾರ್ಟ್ ಹತ್ರ, ಇಲ್ಲಿ ಎದೆ ಭಾಗದಲ್ಲಿ ಏನಕ್ಕೆ ಅಂತಂದ್ರೆ ನಮ್ದು ಹಾರ್ಟ್ ಮತ್ತೆ ಶ್ವಾಸಕೋಶ ಇರುತ್ತೆ, ಅವೆರಡು ಇಂಪಾರ್ಟೆಂಟ್ ಆರ್ಗನ್ಸ್ ಅಂತ, ಅದನ್ನು ಕವರ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸರ್ಕಲ್ ಇರುತ್ತೆ. ನೆಕ್ಸ್ಟ್ 3ನೇದು ಈ ಭಾಗ ಪೆಲ್ವಿಸ್. ಇದನ್ನು ನೋಡಿ ನೀವು ಈ ಮಾಡೆಲಲ್ಲಿ ಕಾಣುತ್ತೆ. ಏನಕ್ಕೆ ಇದರಲ್ಲಿ ಫುಲ್ ಸರ್ಕಲ್ ಕಂಪ್ಲೀಟ್ ಆಗಿದೆ. ಏನಕ್ಕೆ ಅಂತಂದ್ರೆ ಈ ಭಾಗದಲ್ಲಿ ಈ ಒಳಗಡೆ ಏನು ಗೋಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆರ್ಗನ್ಸ್ ಇರುತ್ತೆ. ಏನೇನು ಆರ್ಗನ್ಸ್ ಇರುತ್ತೆ ಇದರಲ್ಲಿ, ಒಂದು ಮೂತ್ರ ಚೀಲ ಇರುತ್ತೆ, ಇನ್ನೊಂದು ರೆಕ್ಟಮ್ ಅಂತ ಹೇಳ್ತೀವಿ ನಾವು. ನಮ್ದು ಎಲ್ಲ ನಾವು ಜೀರ್ಣ ಮಾಡ್ಕೊಂಡಿದ್ದು ನಮ್ದು ನಾವೇನು ಲೆಟ್ರಿನಿಗೆ ಹೋಗ್ತೀವಿ ಅದು ಹೋಗೋದು ಅದೇ ಭಾಗದಿಂದ ಹೋಗುತ್ತೆ. ಮತ್ತೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳ್ತೀವಿ. ನಮ್ಮ ಎಲ್ಲ ಸೆಕ್ಷುವಲ್ ಆರ್ಗನ್ಸ್, ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಲ್ಲೇ ಪಾರ್ಟಲ್ಲಿ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಏರಿಯಾ ನಮ್ಮ ದೇಹದಲ್ಲಿ. ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮ ದೇಹದ ಮೇನ್ ರಕ್ತನಾಳ ಅಯೋಟ ಅಂತ ಹೇಳ್ತೀವಿ. ಅಯೋಟ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಅದು ಡಿವೈಡ್ ಆಗಿದ್ದು ಬ್ಲಡ್ ವೆಸಲ್ಸ್ ಆಗಿ ಡಿವೈಡ್ ಆಗುತ್ತೆ. ಮೇಜರ್ ಬ್ಲಡ್ ವೆಸಲ್ಸ್ ಇಲ್ಲೇ ಬರುತ್ತೆ. ನಮ್ದು 2 ಕಾಲಿಗೆ ರಕ್ತ ಸಪ್ಲೈ ಮಾಡುವಂಥ ರಕ್ತನಾಳ ಇದೇ ಭಾಗದಿಂದ ಬಂದ್ಬಿಟ್ಟು ಕೆಳಗಡೆಯಿಂದ ಬರುತ್ತೆ. ಸೊ ಇಲ್ಲಿ ಏನೇನು ಸ್ಟ್ರಕ್ಚರ್ಸ್ ಇದೆ, ತುಂಬಾ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇದೆ. ಸೊ ಇದರಲ್ಲಿ ಏನೇ ಯಾವುದಕ್ಕೆ ಪೆಟ್ಟು ಬಿದ್ರೂ ಜೀವ ಹೋಗುವಂಥ ಚಾನ್ಸ್ ಇರುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರನೇ ನಮ್ಮ ದೇಹದಲ್ಲಿ ಈ ಥರ ಮೂಳೆ ಫಾರ್ಮ್ ಆಗಿರೋದು. ಇದು ಸಪ್ರೇಟ್ ಮೂಳೆ ಇದೆ, ಇದು ಸಪ್ರೇಟ್ ಮೂಳೆ ಇದೆ. ಇದಕ್ಕೆ ನಾವು ಇದು ಒಂದು ಪೆಲ್ವಿಕ್ ಬೋನ್ ಅಂತ ಹೇಳ್ತೀವಿ. ಪೆಲ್ವಿಕ್ ಬೋನಲ್ಲಿ ಐಲಿಯಂ ಅಂತೀವಿ, ಪ್ಯೂಬಿಕ್ ಅಂತೀವಿ, ಇಶಿಯಂ ಅಂತ ಕರಿತೀವಿ. ಇದು ಮಧ್ಯದಲ್ಲಿರೋದು ಸೇಕ್ರಮ್ ಅಂತೀವಿ. ಈ ಥರ 2 ಪೆಲ್ವಿಕ್ ಬೋನು ಮತ್ತೆ ಸೇಕ್ರಮ್, 3 ಬೋನ್ಗಳು ಸೇರಿಬಿಟ್ಟು ಇದು ಒಂದು ಸರ್ಕಲ್ ಆಗಿ ಫಾರ್ಮ್ ಆಗಿರೋದು. ಇದು 3 ಸರ್ಕಲ್ಗೆ ನಾವು ಪೆಲ್ವಿಕ್ ರಿಂಗ್ ಅಂತ ಕರಿತೀವಿ, ಪೆಲ್ವಿಕ್ ರಿಂಗ್ ಅಂತೀವಿ. ಸೊ ಈ ಪೆಲ್ವಿಕ್ ರಿಂಗು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದ್ರಲ್ಲಿ ಏನೇ ಡ್ಯಾಮೇಜ್ ಆದ್ರೂ ಜೀವ ಹೋಗೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಕರೆದಿದ್ದು. ಮತ್ತೆ ಇದು ಏನಕ್ಕೆ ಎಲ್ಲ ಕಡೆ ಆಪರೇಷನ್ ಇದು ಆಗಲ್ಲ ಅಂತಂದ್ಬಿಟ್ಟು, ಒಂದು ಈ ಮೂಳೆದು ಆಪರೇಷನ್ ಮಾಡೋದು ಕಲಿಕೆ ಅನ್ನೋದು ಎಲ್ಲ ಡಾಕ್ಟರ್ಸಿಗೂ ಸಿಕ್ಕಿರಲ್ಲ. ಯಾಕಂದರೆ ಇದು ತುಂಬ ಹೈ ಟ್ರೈನಿಂಗ್ ಬೇಕಾಗುತ್ತೆ. ನಂದು ಅದೃಷ್ಟ ಚೆನ್ನಾಗಿತ್ತು, ನಾನು ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿಯಲ್ಲಿ ಈ ಇದ್ರದ್ದು ಸರ್ಜರಿ ಕಲಿಯುವಂಥ ಅವಕಾಶ ನನಗೆ ಸಿಕ್ತು. ಸೊ ಅದನ್ನು ನಾನು ಕಲ್ತ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಬರೋಂಥ ಪೇಷಂಟ್ಸಿಗೆ ಇದನ್ನು ಈ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು. ಎರಡನೇದು ಏನಂತಂದರೆ, ಇದರಲ್ಲಿ ಆಪರೇಷನ್ ಮಾಡಬೇಕಾದ್ರೆ ನಾ ಹೇಳಿದ್ದಲ್ಲ, ಮೇನ್ ಬ್ಲಡ್ ವೆಸಲ್ಸ್ ಇರುತ್ತೆ, ಮೇನ್ ಆರ್ಗನ್ಸ್ ಇರುತ್ತೆ, ಅದಕ್ಕೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನೋ ಡ್ಯಾಮೇಜ್ ಆಗದೇ ಇರೋ ಥರ ಈ ಮೂಳೆನ ಫಿಕ್ಸ್ ಮಾಡುವಂಥದ್ದು ಅದು ತುಂಬ ಕಷ್ಟಕರವಾದಂಥ ಸರ್ಜರಿ ಇರುತ್ತೆ. ಸೊ ಅದು ಮಾಡಲಿಕ್ಕೆ ಪ್ರಾಕ್ಟೀಸ್ ಬೇಕು. ಆ ಪ್ರಾಕ್ಟೀಸ್ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇದು ಅದಕ್ಕೋಸ್ಕರ ಸ್ಪೆಷಲ್ ಅಂತ ಆಯಿತು. ಮತ್ತೆ ನಮ್ಗೆ ಬಂದಿರೋಂಥ ಪೇಷಂಟ್ಸಲ್ಲಿ ಏನೇನಾಗಿತ್ತು ಅಂದರೆ, ಮೊದಲನೇ ಪೇಷಂಟಲ್ಲಿ ಏನಾಗಿತ್ತು, ಓಪನ್ ಬುಕ್ ಇಂಜುರಿ ಅಂತ ಕರಿತೀವಿ ನಾವು. ಓಪನ್ ಬುಕ್ ಇಂಜುರಿ ಅಂದರೆ ಈ ರಿಂಗ್ ಇದೆಯಲ್ಲ, ರಿಂಗ್ ಈ ಥರ ಫುಲ್ ಓಪನ್ ಆಗಿತ್ತು. ಅಂದರೆ ಫುಲ್ ಡಿವೈಡ್ ಆಗಿಬಿಟ್ಟು ಈ ಮಧ್ಯದಲ್ಲಿರೋ ಜಾಯಿಂಟ್ ಓಪನ್ ಆಗಿಬಿಟ್ಟು ಇಲ್ಲಿಂದ ಮೂಳೆ ಮುರಿದಿತ್ತು.
ಸೊ ಅದನ್ನು ನಾವು ಅದ್ರ ಜಾಗಕ್ಕೆ ತಗೊಂಡ್ಬಂದು ಕೂರಿಸ್ಬಿಟ್ಟು ಇಲ್ಲೂ ಪ್ಲೇಟ್ ಹಾಕ್ಬಿಟ್ಟು ಇಲ್ಲೂ ಪ್ಲೇಟ್ ಹಾಕಿ ಕೂರಿಸಿದ್ವಿ. ಇವಾಗ ಒಂದು ತುಂಬ ಚೆನ್ನಾಗಿ ರಿಕವರ್ ಆಗ್ತಾ ಇದೆ. ಅದನ್ನು ಆಕ್ಸಿಡೆಂಟ್ ಆಗಿದೆ. ಎರಡನೇ ಪೇಷಂಟ್ ಬಂದಿತ್ತು ನಮ್ಮ ವಿದ್ಯಾನಂದ್ ಅಂತ ಅಂದ್ಬಿಟ್ಟು, ಅವರು ಆ್ಯಕ್ಚುಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ಆಪೋಸಿಟ್ ವೆಹಿಕಲ್ ಗುದ್ಬಿಟ್ಟು ಅವ್ರಿಗೆ ತುಂಬ ಸಿವಿಯರ್ ಇಂಜುರಿ ಆಗಿತ್ತು. ಅವ್ರಲ್ಲಿ ಮೇನ್ನಾಗಿ ಈ ಕಡೆ ಭಾಗದಲ್ಲಿ ಮೂಳೆ ಮುರಿದಿತ್ತು ಮತ್ತು ಕೆಳಗಡೆ ಭಾಗದಲ್ಲಿ ಮೂಳೆ ಮುರಿದಿತ್ತು. ಅವರಿಗೆ ಇಲ್ಲಿ ಹಿಂದ್ಗಡೆ ನಾವು ಇಲ್ಲಿ ತೋರಿಸ್ತಾ ಇದ್ದಾರೆ, ಇಲ್ಲಿ ಪ್ಲೇಟ್ ಹಾಕಿ ಕೂರಿಸ್ಬೇಕಾಗಿ ಬಂತು ಮೂಳೆನ, ಮತ್ತೆ ಈ ಭಾಗದಲ್ಲೂ ಸ್ಕ್ರೂ ಹಾಕ್ಬಿಟ್ಟು ಕೂರಿಸ್ಬೇಕಾಗಿ ಬಂತು. ಮತ್ತೆ ಮೂರನೇ ಪೇಷಂಟ್ ಉಮಾದೇವಿ ಅಂತ ಬಂದಿದ್ರು, ಅವರಿಗೂ ಅದು ಆ್ಯಕ್ಚುಲಿ ಮೇನ್ ಹೈ ವೆಲಾಸಿಟಿ ಇಂಜುರಿ ಆಗಿದ್ದು. ಅವ್ರಿಗೆ ನಾವಿವಾಗ ಇವಾಗ ನಾವು ಚೇರ್ ಮೇಲೆ ಕೂತಿದ್ವಿ ಅಂದರೆ ಈ ಪೆಲ್ವಿಸ್ ಈ ಥರ ನಾವು ಕೂತಿರ್ತೀವಿ. ಸೊ ಈ ಭಾಗ ಇದೆಯಲ್ಲ, ಈ ಭಾಗ ನಮ್ಮ ಕಾಲಿಂದ ಮೂಳೆ ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಸೊ ನಾವು ಅದಕ್ಕೆ ಡ್ಯಾಶ್ ಬೋರ್ಡ್ ಇಂಜುರಿ ಅಂತ ಕರಿತೀವಿ. ಇವಾಗ ಕೂತಿದ್ದಾಗ ಎದುರುಗಡೆಯಿಂದ ಏನಾದರೂ ನಿಮಗೆ ಬಂದು ಹೊಡಿತು ಅಂದರೆ ಈ ಮಂಡಿಯಿಂದ ಡೈರೆಕ್ಟಿಂಗ್ ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಈ ಕಡೆ ಮೂಳೆ ಮುರಿದೋಗುತ್ತೆ. ಸೊ ಅವ್ರಿಗೆ ಈ ಕಡೆ ಮೂಳೆ ಮುರಿದ್ಬಿಟ್ಟು ಅದು ಡಿಸ್ಲೊಕೇಟ್ ಆಗಿದೆ, ಕಾಲು ಫುಲ್ ಹಿಂದ್ಗಡೆ ಸರ್ದಿತ್ತು. ಅದನ್ನು ಅದು ಜಾಗಕ್ಕೆ ತಗೊಂಡು ಕೂರಿಸ್ಬಿಟ್ಟು ಇಲ್ಲಿ ಪ್ಲೇಟ್ ಆಗಿ ಕೂರಿಸಿದ್ದೀವಿ. ಸೊ ಈ ಮೂರು ಪೇಷಂಟ್ಸು ದೇವ್ರ ದಯೆಯಿಂದ ಮತ್ತು ನಮ್ಮದು ಟೀಮ್ ಎಫರ್ಟಿಂದ ಇವಾಗ ತುಂಬ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದಾರೆ. ಇವಾಗ ಮನೆಗೆ ಹೋಗ್ಲಿಕ್ಕೂ ರೆಡಿ ಆಗ್ತಾ ಇದ್ದಾರೆ. ಒಂದು ವಾರ ಆಯ್ತು ಕ್ಲೋಸ್ ಆಗಿರೋದು 5 days ಆಗಿರೋದು. ಅದು ಈಗ ಮೊನ್ನೆ ಮೊದಲು ಮಾಡ್ಯಾರ ಆಪ್ಷನ್ ರೀಸೆಂಟ್ ಸರ್ಜರಿ ಆಗಿದೆ. ಸ್ವಲ್ಪ ಎಸ್ ಕನ್ನಡ ಹೇಳ್ತೀನಿ. ಮತ್ತು ಕಾಲು ಊರಾಗ ಬರ್ತೀವಿ. ಅಲ್ಲೇ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಲ್ಲಿ ಗಾಡಿ ಮೇಲೆ ಟೂ ವೀಲರ್ ಎಲ್ಲಿ ಅಲ್ಲಿ MRO ಟೈರ್ ಇದೆ. MRO ಟೈರ್ ಇದೆ. ಹಾಂ ಅಹಮದಾಬಾದ್ ರೋಡ್ ಹೌದು. ಕೊಂಕಣಿ ಪೂರ ಹೇಳಕ್ಕೆ ಬಂದಿದ್ದೀವಿ ನಾವು. ಅಲ್ಲಿ ಅಡುಗಿದ್ದವ ಇದು ಬಂದೇ ಸ್ಪಾಟ್ ಹೇಳೋಕ್ಕೆ ಹೋಗ್ತಿತ್ತು ಅಂತ ಹಾಸ್ಪಿಟಲಿಗೆ. ನಾವು ಪ್ರಾಪರ್ ಅಂದರೆ ಚಿತ್ರದುರ್ಗ ತಾಲೂಕು ಕೆರಳಿ ನಾವಿರೋದು ಈಗ ಈಗ ಸರ ಜರ ಶಕ್ತಿ ಬಂದ ಅಂದರೆ ಏನೋ ಸ್ವಲ್ಪ ಜರ ಬಲ ಬಂತ ನಮ್ಮ ಜೊತೆ ಓಡಾಡೇ ಬರ್ತದೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.
ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.